ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಚೆಕ್ಮೇಟ್ ಇಡಲಾಗಿದೆ. ಮಮತಾ ಬ್ಯಾನರ್ಜಿಯ ಟಿಎಂಸಿ ಬೆನ್ನಲ್ಲೇ ಈಗ ಉದ್ಧವ್ ಠಾಕ್ರೆ ಕೋಟೆಗೆ ನುಗ್ಗಿದೆ ಆಪರೇಷನ್ ತಂತ್ರಗಾರಿಕೆ. ಇವತ್ತು ಉದ್ಧವ್ ಕರೆದಿದ್ದ ತುರ್ತು ಸಭೆಯಲ್ಲೇ ಅಸಲಿ ಆಟ ಅನಾವರಣಗೊಂಡಿದೆ. ಈ ಎಲ್ಲ ಬಂಡಾಯದ ಹಿಂದೆ ಎನ್ಡಿಎ ಮೈತ್ರಿಕೂಟ 3 ಬಿಲ್ ಪಾಸ್ ಮಾಡಿಕೊಳ್ಳೋದಕ್ಕೆ ಸಂಸದರನ್ನ ಗುಡ್ಡೆ ಹಾಕ್ತಾ ಇರುವಂತಹ ಲೆಕ್ಕಾಚಾರ ನಡೀತಾ ಇದೆ. ಉದ್ಧವ್ ಠಾಕ್ರೆಗೆ ಗುಡ್ ಬೈ, ಏಕನಾಥ್ ಶಿಂದೆಗೆ ಜೈ. ಠಾಕ್ರೆ ಕರೆದಿದ್ದ ತುರ್ತು ಮೀಟಿಂಗ್ಗೆ 6 ಸಂಸದರು ಗೈರು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಕಟ್ಟಿದ್ದ ಕೋಟೆಯನ್ನ ಕೆಡವಿ ಛಿದ್ರ ಮಾಡಿದ್ದಾಯಿತು. ತೃಣಮೂಲ ಕಾಂಗ್ರೆಸ್ನ 20 ಸಂಸದರು ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಜೊತೆಗೆ ವಿಲೀನಗೊಂಡು ಎನ್ಡಿಎ ಮೈತ್ರಿಕೂಟಕ್ಕೆ ಜೈಕಾರ ಹಾಕಿದ್ದಾಯಿತು. ಇದೀಗ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಕೋಟೆಯನ್ನ ಕೆಡವಿದ್ದಾರೆ. ಠಾಕ್ರೆ ಕೋಟೆಯಲ್ಲಿದ್ದ 6 ಸಂಸದರು ಅಧಿಕೃತವಾಗಿ ಕಾಲು ಆಚೆ ಇಟ್ಟಿದ್ದಾರೆ. ಮರಾಠವಾಡದ ಪ್ರಭಾವಿ ನಾಯಕ, ಧಾರಾಶಿವ್ ಲೋಕಸಭಾ ಕ್ಷೇತ್ರದ ಸಂಸದ ಓಂರಾಜೆ ನಿಂಬಾಳ್ಕರ್, ಮುಂಬೈ ಈಶಾನ್ಯ ಕ್ಷೇತ್ರದ ಸಂಜಯ್ ದಿನಾ ಪಾಟೀಲ್, ಪರಭಣಿ ಕ್ಷೇತ್ರದ ಸಂಜಯ್ ಜಾಧವ್, ಯವತ್ಮಾಲ್ ಕ್ಷೇತ್ರದ ಸಂಜಯ್ ದೇಶ್ಮುಖ್, ಹಿಂಗೋಲಿ ಕ್ಷೇತ್ರದ ನಾಗೇಶ್ ಪಾಟೀಲ್ ಅಸ್ಟೀಕರ್, ಶಿರ್ಡಿ ಕ್ಷೇತ್ರದ ಸಂಸದ ಸಾಹೇಬ್ ವಾಕಚೌರೆ ಬಂಡಾಯದ ಕಹಳೆ ಮೊಳಗಿಸಿದ್ದಾರೆ. ಉದ್ಧವ್ ಬಣದ 9 ಸಂಸದರ ಪೈಕಿ 6 ಸಂಸದರು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಜೈಕಾರ ಹಾಕಿದ್ದಾರೆ. ವಿಪರ್ಯಾಸ ಅಂದ್ರೆ 6 ಮಂದಿ ಸಂಸದರು ಇವತ್ತು ಉದ್ಧವ್ ಠಾಕ್ರೆ ಕರೆದಿದ್ದ ತುರ್ತು ಸಭೆಗೆ ಗೈರಾಗಿದ್ರು. ಈ ಹಿನ್ನೆಲೆಯಲ್ಲಿ ಪಕ್ಷ ಸೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಆದರೆ 6 ಸಂಸದರು ಲೋಕಸಭಾ ಸ್ಪೀಕರ್ಗೆ ಪತ್ರ ಬರೆದು ತಮ್ಮನ್ನ ಪ್ರತ್ಯೇಕ ಬಣವಾಗಿ ಗುರುತಿಸುವಂತೆ ಮನವಿ ಮಾಡಿದ್ದಾರೆ. ಸದನದಲ್ಲಿ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸುವಂತೆ ಕೋರಿದ್ದಾರೆ. 6 ರೆಬೆಲ್ ಶಾಸಕರು ಇದೇ ತಿಂಗಳ 22ರಂದು ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಬಣಕ್ಕೆ ಸೇರುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈಗಾಗಲೇ ಏಕನಾಥ್ ಶಿಂದೆ ಬಣದ ಜೊತೆ 6 ಸಂಸದರು ಸಂಪರ್ಕದಲ್ಲಿದ್ದಾರೆ. ಏಕನಾಥ್ ಶಿಂದೆಗೆ ಬೆಂಬಲ ಘೋಷಿಸಿ ಸಹಿ ಮಾಡಿದ ಪತ್ರವನ್ನ ಲೋಕಸಭಾ ಸ್ಪೀಕರ್ಗೆ ಸಲ್ಲಿಸಿದ್ದಾರೆ. ಉದ್ಧವ್ ಠಾಕ್ರೆಗೆ ಕೈಕೊಟ್ಟ ಸಂಸದರ ವಿರುದ್ಧ ಏಕವಚನದಲ್ಲೇ ನಾಲಿಗೆ ಹರಿಬಿಟ್ಟಿರುವ ರಾಜ್ಯಸಭಾ ಸದಸ್ಯ ಸಂಜಯ್ ರಾವತ್ 50 ಕೋಟಿಗೆ ಡೀಲಿಂಗ್ ಆಗಿದೆ. ನಿನ್ನೆ 5 ಕೋಟಿ ಅಡ್ವಾನ್ಸ್ ಸ್ವೀಕರಿಸಿರುವ ಸಂಸದರು ತಿರುಪತಿಗೆ ಹೋಗಿದ್ದಾರೆ. ಸಂಸದರ ಮನೆಗಳಿಗೆ ಕೇಂದ್ರ ಸರ್ಕಾರ ಭದ್ರತೆ ಹೆಚ್ಚಿಸಿದೆ ಎಂದು ಕುಟುಕಿದ್ದಾರೆ. तिरुपति दर्शन करने के गए। अच्छा, क्या भगवान का आशीर्वाद ले रहे हैं क्या गद्दार? ये नया कौन सा एक शुरू हो गया है परंपरा, गद्दारी करे और भगवान का आशीर्वाद ले। जहाँ जाना है वहाँ जाने दे, डर के वो भागते रहेंगे, घूमते रहेंगे। सबके घर की सिक्योरिटी बढ़ा दी है। हाँ, जहाँ उनकी प्रॉपर्टी है और कल वापस 5-5 करोड़ मिले हैं तो वो पैसे को भी सिक्योरिटी दी है लगता है मुझे। ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣದಲ್ಲೂ ಕುಟುಕಿರುವ ಸಂಜಯ್ ರಾವತ್ ಭಾರತೀಯ ಜನತಾ ಪಕ್ಷ ಹುಚ್ಚರ ಮಾರುಕಟ್ಟೆಯಾಗಿದೆ. ಅವರು ದೇಶದ್ರೋಹಿಗಳನ್ನ, ಅಪ್ರಾಮಾಣಿಕ ಭ್ರಷ್ಟ ಜನರನ್ನ ಪ್ರೀತಿಸುತ್ತಾರೆ ಅಂತ ಚಾಟಿ ಬೀಸಿದ್ದಾರೆ. ಈ ನಡುವೆ ಸಮಾಜವಾದಿ ಪಕ್ಷದ ನಾಯಕರು ಬಿಜೆಪಿ ಸೇರ್ಪಡೆಗೆ ಸಜ್ಜಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಎಲ್ಲ ಬೆಳವಣಿಗೆ ಪಕ್ಷಾಂತರ ಪರ್ವ ತಂತ್ರಗಾರಿಕೆ ಹಿಂದೆ ಬಿಜೆಪಿ ರಣತಂತ್ರ ಇದೆ ಎನ್ನಲಾಗ್ತಿದೆ. ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ, ಮಹಿಳಾ ಮೀಸಲಾತಿ ಮಸೂದೆ ಪಾಸ್ ಮಾಡಲು ಸಂಸದರನ್ನ ಗುಡ್ಡೆ ಹಾಕ್ತಿದೆ. ಬಿಲ್ ಪಾಸ್ ಮಾಡಲು ಸಂಸತ್ನ 543 ಸಂಸದರ ಪೈಕಿ 3/2 ಭಾಗ ಅಂದ್ರೆ 362 ಸಂಸದರ ಮತ ಬೇಕು. 3 ಸಂಸದರ ಸಾವು ಹಿನ್ನೆಲೆ 360 ಸಂಸದರ ಮತ ಸಾಕು. ಸದ್ಯ ಟಿಎಂಸಿ ಬಂಡಾಯ ಸಂಸದರು ಸೇರಿ ಎನ್ಡಿಎಗೆ 318 ಸಂಸದರ ಬಲ ಇದೆ. 38 ಸಂಸದರು ಯಾವ ಪಕ್ಷದ ಜೊತೆ ಗುರುತಿಸಿಕೊಂಡಿಲ್ಲ. ಇದನ್ನೆಲ್ಲ ಲೆಕ್ಕ ಹಾಕಿ ಎನ್ಡಿಎ ತಂತ್ರಗಾರಿಕೆ ಮಾಡುತ್ತಿದೆ ಎನ್ನಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, TV9.